ಹಲೋ, ವೆಲ್ಕಮ್ ಟು ಫಿಟ್ ವಿತ್ ದಿವಿ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್. ಸೊ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬ ಹೆಲ್ಪ್ ಆಗುತ್ತೆ ಮೋರ್ ವೀಡಿಯೋಸ್ ಮಾಡೋದಕ್ಕೆ. ಸೊ ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀರಾ ಅಂತ ತುಂಬ ಜನ ಕೇಳ್ತಾ ಇದ್ರೆ, ನಾನು ಬೆಳಿಗ್ಗೆ ಎದ್ದೇಳೋದೆ 5:10 ಅಥವಾ 5:20ಗೆ ಎದ್ದೇಳ್ತೀನಿ. ನೈಟ್ 11 ಮಲಗಿದ್ರು ಅಷ್ಟೇ, ನಾನು 5:10 5:20ಗೆ ಎದ್ದೇಳ್ಬಿಡ್ತೀನಿ. ಸೊ ನೀವೇ ಹೇಳ್ತೀರಾ 8 ಅವರ್ಸ್ ಮಸ್ಟ್ ಅಂತ. ನಾನು ಆಫ್ಟರ್ನೂನ್ ಮಲಗಿ ಸ್ವಲ್ಪ ನಂದು ನಿದ್ದೆ ಕವರ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಬೆಳಿಗ್ಗೆ ಎದ್ದು ಬಿಸಿನೀರು ಕುಡಿದು ಅದಕ್ಕೆ ಸ್ವಲ್ಪ ಲೆಮನ್ ಆ್ಯಡ್ ಮಾಡ್ಕೊಂಡು ವಾಕ್ ಕಂಪ್ಲೀಟ್ ಮಾಡ್ತೀನಿ. ನಾನು ಬೆಳಿಗ್ಗೆನೇ 4ರಿಂದ 5 ಕಿಲೋಮೀಟರ್ ಕಂಪ್ಲೀಟ್ ಮಾಡ್ಕೊಳಕ್ಕೆ ನೋಡ್ತೀನಿ. ಸೊ ಹೊರಗಡೆ ಹೋಗಿ 3 to 4 ಆಗುತ್ತೆ. ಮನೆಯೊಳಗಡೆ ಬಂದು 8 ಶೇಪ್ ವಾಕ್ ಮಾಡ್ತೀನಿ, 1 ಕಿಲೋಮೀಟರ್ ಆಗೋಷ್ಟು. ಸೊ ಈ ಥರ ನನ್ನ ವಾಕಿಂಗ್ನ ನಾನು ಕಂಪ್ಲೀಟ್ ಮಾಡ್ಕೊಳಕ್ಕೆ ನೋಡ್ತೀನಿ, ಸ್ಟೆಪ್ ಕೌಂಟ್ನ. ಸೊ ತುಂಬ ಜನ ಕೇಳ್ತಾ ಇದ್ದೀರಾ ಎಷ್ಟು ಸ್ಟೆಪ್ಸ್ ಕೌಂಟ್ ಮಾಡಬೇಕು ಡೈಲಿ ಅಂತ. ದ ಪರ್ಸನ್ ನಿಮ್ಮ ಮೆಡಿಕಲ್ ಕಂಡೀಷನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ನಾನಂತೂ 10,000 ಮೇಲೇ ಡೈಲಿ ಸ್ಟೆಪ್ಸ್ ಕೊಂಡು ಕಂಪ್ಲೀಟ್ ಮಾಡೋದು. ಬೆಳಗ್ಗೆ ಅಂತೂ ವೆದರ್ ಸಖತ್ತಾಗಿತ್ತು. ನಾನು ನವಿಲ್ ಕೂಡ ನೋಡಿದೆ ಇವತ್ತು. ಸೊ ಚಿರತೆ ಇದೆ ಅಂತ ಹೇಳ್ತಾಯಿದ್ರು, ಬಟ್ ಇವತ್ತು ನನ್ನ ಕಣ್ಣಿಗೆ ನವಿಲ್ ಕಾಣಿಸ್ಕೊತು ವಾಕಿಂಗ್ ಹೋಗ್ಬೇಕಾದ್ರೆ. ಬೆಳಿಗ್ಗೆ ಟಿಫನಿಗೆ ರೊಟ್ಟಿ ಮತ್ತು ಸೊಪ್ಪಿನ ಪಲ್ಯ ಜೊತೆಗೆ ಕಡಲೆಕಾಳು ಆ್ಯಡ್ ಮಾಡಿದ್ದೆ. ಸೊ ನೋಡಿ, ನನ್ನ ಫೈಬರ್, ಫ್ಯಾಟ್, ಕಾರ್ಬ್ಸ್ ಆ್ಯಂಡ್ ಪ್ರೋಟೀನ್ ರೆಸಿಪಿ ಫುಲ್ ರೆಡಿ ಇದೆ. ಸೊ ನೀವು ಇದೇ ಥರ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ಯಾಕೆ ಅಂತಂದರೆ ನಿಮಗೆ ಒಂದು ಮೀಲಲ್ಲೇ ಎಲ್ಲ ಸಿಗಬೇಕು. ಆ ಥರ ಮಾಡ್ಕೊಂತಂದರೆ ನೀವು ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಬಟ್ ಕ್ವಾಂಟಿಟಿ ಅನ್ನೋದು ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಮೆಡಿಕಲ್ ಕಂಡೀಷನ್ಸ್ ಮೇಲೆ. ಸೊ ಚೆನ್ನಾಗಿತ್ತು. ನಾನು ಒಂದು ರೊಟ್ಟಿ ಅಂತೂ ತಿಂದಿಲ್ಲ, 1.5 ತಿಂದೆ. ಹೊಟ್ಟೆ ಅಂತೂ ಫುಲ್ ಲೋಡ್ ಆಗಿತ್ತು. ಸೊ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ ಸ್ಕಿಪ್ ಮಾಡಿದೆ. ಸೊ ಯಜಮಾನ್ರು ಹೊರಟಿದ್ರು, ಅವರಿಗೆ ಆ್ಯಸ್ ಯೂಶ್ವಲ್ ಡೈಲಿ ದಸಪಳವನ್ನೇ ಕೊಡೋದು, ಇವತ್ತು ಅದೇ ಕೊಟ್ಟು ಕಳಿಸ್ದೆ. ಸೊ ಮಧ್ಯಾಹ್ನ ಊಟ ಟೈಮ್ ಆಗಿತ್ತು. ನಾನು ಬೇರೆ ಏನೂ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಯಾಕಂದರೆ ಬೆಳಗ್ಗೆ ಮಾಡಿದ ರೊಟ್ಟಿ ಮತ್ತು ಸೊಪ್ಪಿನ ಪಲ್ಯ ಇತ್ತು, ಅದೇ ತೊಗೊಂಡೆ. ಆ್ಯಕ್ಚುಲಿ ನನ್ನ ಮಗಳು ಬೆಳಿಗ್ಗೆ ರೊಟ್ಟಿ ಪಲ್ಯ ತಿಂದಿರಲಿಲ್ಲ, ಮಧ್ಯಾಹ್ನ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ಲು. ನಾನು ವೀಡಿಯೋ ಮಾಡ್ಕೋತಿದ್ದೆ ಅಂತ ಅವಳು ನಂದು ವೀಡಿಯೋ ತೆಗಿ, ನೋಡು, ತೋರಿಸು, ತಟ್ಟೆ ತೋರಿಸು ಅಂತ ಎಲ್ಲ ಅವಳು ನೋಡಿ ಹೇಗೆ ಹೇಳ್ತದಲ್ಲ, ನಂದು ತೆಗಿಯಮ್ಮ, ನಂದು ತೋರ್ಸಮ್ಮ ಅವರಿಗೆಲ್ಲರಿಗೂ ಅಂತ. ಸೊ ಈವ್ನಿಂಗು ಹಣ್ಣು ತೊಗೊಂಡೆ, ಮಧ್ಯಾಹ್ನ ತೊಗೊಂಡಿರಲಿಲ್ಲ ಅದಕ್ಕೆ. ಸೊ ಇವಾಗ ಎಲ್ಲರೂ ಸ್ಪೆಷಲ್, ನನಗಂತೂ ಫೇವ್ರೆಟ್ ಹಲಸಿನ ಹಣ್ಣು, ನಮ್ಮ ತೋಟದ್ದೇನೆ, ಸಕ್ಕತ್ತಾಗಿತ್ತು. ಸೊ ಹಾಗೆ ರಾತ್ರಿ ಊಟಕ್ಕೆ ನಾನು ಏನೂ ಮಾಡ್ಕೊಂಡಿರಲಿಲ್ಲ. ನಮ್ಮ ಅತ್ತೆ ನನಗೆ ಹಸಿ ಪೂರಿ ಮಾಡಿಕೊಟ್ರು. ಸೊ ತರಕಾರಿ ಹಾಕಿ ಪೂರಿ ಹಾಕಿ ಕೊಟ್ಟರು, ಜೊತೆಗೆ 3 ಬೋಂಡನೂ ಕೊಟ್ಟರು. ಸೊ ಡೇ ಕಂಪ್ಲೀಟೆಡ್ ವಿತ್ ಚೀಟ್ ಮೀಲ್.